ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ಬಿರುಸುಗೊಂಡ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರ ದೇವಿ ಪೂಜೆಯನ್ನ ಆಯೋಜನೆ ಮಾಡ್ತಿರೋದು ಕುತೂಹಲಕ್ಕೆ ಕಾರಣವಾಗ್ತಿದೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ದೇವಸ್ಥಾನ ಶತ್ರುಗಳ ನಾಶಕ್ಕಾಗಿ ಹೆಸರಾಗಿರುವ ದೇವಸ್ಥಾನ ಇದು. ಈ ಹಿಂದೆ ಬೆಂಗಳೂರಿನಲ್ಲಿ ಅರ್ಚಕರಿಂದ ಹೋಮ ಹವನ ಮಾಡಿಸಿದ್ರು. ಕುಂಭಕೋಣಂನಿಂದಲೇ ಬಂದು ಹೋಮವನ್ನ ಮಾಡಿದ್ರು. ಈಗ ದೇವಸ್ಥಾನಕ್ಕೇನೆ ಹೋಗಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅರ್ಚಕರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಈ ಪ್ರತ್ಯಂಗಿರ ಹೋಮ ಯಾಕೆ ಮಾಡ್ತಾರೆ, ಏನ್ ನಂಬಿಕೆ ಇದೆ ಇದರ ಸುತ್ತ ಗಮನಿಸ್ತಾ ಹೋಗೋಣ. ಮಾನಸಿಕ ಶಾಂತಿ ಹಾಗೆ ಸ್ಥಿರತೆ ಸಿಗುತ್ತಂತೆ ಈ ಹೋಮವನ್ನ ನಡೆಸಿದ್ರೆ. ನಕಾರಾತ್ಮಕ ಶಕ್ತಿಗಳೇ ಇರೋದಿಲ್ಲ ಈ ಹೋಮದಲ್ಲಿ ಭಾಗಿಯಾದವರ ಜೀವನದಲ್ಲಿ ಅನ್ನೋದು ಕೂಡ ನಂಬಿಕೆ. ಇನ್ನು ದುರಾದೃಷ್ಟ ಅಂತ ಹೇಳಿ ಏನಾದರೂ ಇದ್ರೆ, ಬ್ಯಾಡ್ ಲಕ್ ಅಂತ ಹೇಳಿ ಏನಾದರೂ ಇದ್ರೆ ಅದು ಕೂಡ ದೂರ ಆಗತ್ತಂತೆ. ಆರೋಗ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆದ್ರೆ ಹಾಗೆ ಹೋಮವನ್ನು ನೆರವೇರಿಸಿದ್ರೆ ಅನ್ನೋ ನಂಬಿಕೆ ಇದೆ. ಇನ್ನು ಮಾಟ ಮಂತ್ರ ಯಾರಾದರೂ ಮಾಡಿಸಿದ್ರೆ ಆ ಮಾಟ ಮಂತ್ರದ ಶಕ್ತಿ ಕುಗ್ಗುತ್ತೆ, ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ. ಯಾವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಇದೀಗ ಪ್ರತ್ಯಂಗಿರ ದೇವಿಯ ಮೊರೆ ಹೋಗಿದ್ದಾರೆ ಅನ್ನೋದು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ಬಿರುಸುಗೊಂಡ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರ ದೇವಿ ಪೂಜೆಯನ್ನ ಆಯೋಜನೆ ಮಾಡ್ತಿರೋದು ಕುತೂಹಲಕ್ಕೆ ಕಾರಣವಾಗ್ತಿದೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ದೇವಸ್ಥಾನ ಶತ್ರುಗಳ ನಾಶಕ್ಕಾಗಿ ಹೆಸರಾಗಿರುವ ದೇವಸ್ಥಾನ ಇದು. ಈ ಹಿಂದೆ ಬೆಂಗಳೂರಿನಲ್ಲಿ ಅರ್ಚಕರಿಂದ ಹೋಮ ಹವನ ಮಾಡಿಸಿದ್ರು. ಕುಂಭಕೋಣಂನಿಂದಲೇ ಬಂದು ಹೋಮವನ್ನ ಮಾಡಿದ್ರು. ಈಗ ದೇವಸ್ಥಾನಕ್ಕೇನೆ ಹೋಗಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅರ್ಚಕರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಈ ಪ್ರತ್ಯಂಗಿರ ಹೋಮ ಯಾಕೆ ಮಾಡ್ತಾರೆ, ಏನ್ ನಂಬಿಕೆ ಇದೆ ಇದರ ಸುತ್ತ ಗಮನಿಸ್ತಾ ಹೋಗೋಣ. ಮಾನಸಿಕ ಶಾಂತಿ ಹಾಗೆ ಸ್ಥಿರತೆ ಸಿಗುತ್ತಂತೆ ಈ ಹೋಮವನ್ನ ನಡೆಸಿದ್ರೆ. ನಕಾರಾತ್ಮಕ ಶಕ್ತಿಗಳೇ ಇರೋದಿಲ್ಲ ಈ ಹೋಮದಲ್ಲಿ ಭಾಗಿಯಾದವರ ಜೀವನದಲ್ಲಿ ಅನ್ನೋದು ಕೂಡ ನಂಬಿಕೆ. ಇನ್ನು ದುರಾದೃಷ್ಟ ಅಂತ ಹೇಳಿ ಏನಾದರೂ ಇದ್ರೆ, ಬ್ಯಾಡ್ ಲಕ್ ಅಂತ ಹೇಳಿ ಏನಾದರೂ ಇದ್ರೆ ಅದು ಕೂಡ ದೂರ ಆಗತ್ತಂತೆ. ಆರೋಗ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆದ್ರೆ ಹಾಗೆ ಹೋಮವನ್ನು ನೆರವೇರಿಸಿದ್ರೆ ಅನ್ನೋ ನಂಬಿಕೆ ಇದೆ. ಇನ್ನು ಮಾಟ ಮಂತ್ರ ಯಾರಾದರೂ ಮಾಡಿಸಿದ್ರೆ ಆ ಮಾಟ ಮಂತ್ರದ ಶಕ್ತಿ ಕುಗ್ಗುತ್ತೆ, ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ. ಯಾವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಇದೀಗ ಪ್ರತ್ಯಂಗಿರ ದೇವಿಯ ಮೊರೆ ಹೋಗಿದ್ದಾರೆ ಅನ್ನೋದು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ಬಿರುಸುಗೊಂಡ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರ ದೇವಿ ಪೂಜೆಯನ್ನ ಆಯೋಜನೆ ಮಾಡ್ತಿರೋದು ಕುತೂಹಲಕ್ಕೆ ಕಾರಣವಾಗ್ತಿದೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ದೇವಸ್ಥಾನ ಶತ್ರುಗಳ ನಾಶಕ್ಕಾಗಿ ಹೆಸರಾಗಿರುವ ದೇವಸ್ಥಾನ ಇದು. ಈ ಹಿಂದೆ ಬೆಂಗಳೂರಿನಲ್ಲಿ ಅರ್ಚಕರಿಂದ ಹೋಮ ಹವನ ಮಾಡಿಸಿದ್ರು. ಕುಂಭಕೋಣಂನಿಂದಲೇ ಬಂದು ಹೋಮವನ್ನ ಮಾಡಿದ್ರು.
ಈಗ ದೇವಸ್ಥಾನಕ್ಕೇನೆ ಹೋಗಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅರ್ಚಕರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಡಿ.ಕೆ. ಶಿವಕುಮಾರ್. ಇನ್ನು ಈ ಪ್ರತ್ಯಂಗಿರ ಹೋಮ ಯಾಕೆ ಮಾಡ್ತಾರೆ, ಏನ್ ನಂಬಿಕೆ ಇದೆ ಇದರ ಸುತ್ತ ಗಮನಿಸ್ತಾ ಹೋಗೋಣ. ಮಾನಸಿಕ ಶಾಂತಿ ಹಾಗೆ ಸ್ಥಿರತೆ ಸಿಗುತ್ತಂತೆ ಈ ಹೋಮವನ್ನ ನಡೆಸಿದ್ರೆ. ನಕಾರಾತ್ಮಕ ಶಕ್ತಿಗಳೇ ಇರೋದಿಲ್ಲ ಈ ಹೋಮದಲ್ಲಿ ಭಾಗಿಯಾದವರ ಜೀವನದಲ್ಲಿ ಅನ್ನೋದು ಕೂಡ ನಂಬಿಕೆ. ಇನ್ನು ದುರಾದೃಷ್ಟ ಅಂತ ಹೇಳಿ ಏನಾದರೂ ಇದ್ರೆ, ಬ್ಯಾಡ್ ಲಕ್ ಅಂತ ಹೇಳಿ ಏನಾದರೂ ಇದ್ರೆ ಅದು ಕೂಡ ದೂರ ಆಗತ್ತಂತೆ. ಆರೋಗ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆದ್ರೆ, ಹಾಗೆ ಹೋಮವನ್ನು ನೆರವೇರಿಸಿದ್ರೆ ಅನ್ನೋ ನಂಬಿಕೆ ಇದೆ. ಇನ್ನು ಮಾಟ ಮಂತ್ರ ಯಾರಾದರೂ ಮಾಡಿಸಿದ್ರೆ ಆ ಮಾಟ ಮಂತ್ರದ ಶಕ್ತಿ ಕುಗ್ಗುತ್ತೆ, ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ. ಯಾವ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಪ್ರತ್ಯಂಗಿರ ದೇವಿಯ ಮೊರೆ ಹೋಗಿದ್ದಾರೆ ಅನ್ನೋದು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ಬಿರುಸುಗೊಂಡ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯಂಗಿರ ದೇವಿ ಪೂಜೆಯನ್ನ ಆಯೋಜನೆ ಮಾಡ್ತಿರೋದು ಕುತೂಹಲಕ್ಕೆ ಕಾರಣವಾಗ್ತದೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ದೇವಸ್ಥಾನ ಶತ್ರುಗಳ ನಾಶಕ್ಕಾಗಿ ಹೆಸರಾಗಿರುವ ದೇವಸ್ಥಾನ ಇದು. ಈ ಹಿಂದೆ ಬೆಂಗಳೂರಿನಲ್ಲಿ ಅರ್ಚಕರಿಂದ ಹೋಮ ಹವನ ಮಾಡಿಸಿದ್ರು, ಕುಂಭಕೋಣಂನಿಂದಲೇ ಬಂದು ಹೋಮವನ್ನ ಮಾಡಿದ್ರು. ಈಗ ದೇವಸ್ಥಾನಕ್ಕೇನೆ ಹೋಗಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅರ್ಚಕರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಡಿ.ಕೆ. ಶಿವಕುಮಾರ್. ಇನ್ನು ಈ ಪ್ರತ್ಯಂಗಿರ ಹೋಮ